ಕೋರ್ಟ್ಗಳು ರಾಜ್ಯಪಾಲರಿಗೆ ಸಲಹೆ ಸೂಚನೆಗಳನ್ನು ನೀಡಬಹುದು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ರಾಜ್ಯಪಾಲರು ಮಸೂದೆಗಳನ್ನು ತಡೆಹಿಡಿಯುವಂತಿಲ್ಲ, ಆದರೆ ಇಷ್ಟೇ ಕಾಲಮಿತಿಯಲ್ಲಿ ಮಸೂದೆ ಅಂಗೀಕರಿಸಬೇಕು ಅಂತ ಸಮಯ ನಿಗದಿಪಡಿಸಲು ಸಾಧ್ಯ ಇಲ್ಲ ಅಂದಿದೆ. ರಾಷ್ಟ್ರಪತಿ ರಾಜ್ಯಪಾಲರ ಅಧಿಕಾರಕ್ಕೆ ನಿರ್ಬಂಧ ಹೇರೋದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಸುಪ್ರೀಂ ತಿಳಿಸಿದೆ. ಚುನಾಯಿತ ಸರ್ಕಾರವೇ ಡ್ರೈವಿಂಗ್ ಸೀಟ್ನಲ್ಲಿರಬೇಕೇ ಹೊರತು ರಾಜ್ಯಪಾಲರಲ್ಲ ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ರಾಷ್ಟ್ರಪತಿ ರಾಜ್ಯಪಾಲರು ಮಸೂದೆಗಳಿಗೆ ಒಪ್ಪಿಗೆ ನೀಡಲು ನೀವು ಸಮಯ ಮಿತಿ ನಿಗದಿಪಡಿಸಬಹುದೇ ಅಂತ ರಾಷ್ಟ್ರಪತಿಗಳು 14 ಪ್ರಶ್ನೆಗಳನ್ನು ಕೇಳಿದ್ರು. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಸಾಂವಿಧಾನಿಕ ಹುದ್ದೆಗಳಲ್ಲಿರುವವರು ಸರ್ಕಾರಕ್ಕೆ ಸಹಕಾರ ನೀಡಬೇಕು ಎಂದಿದೆ. ಬಿಹಾರದಲ್ಲಿ ಜೆಡಿಯು ನಾಯಕ ನಿತೀಶ್ ಕುಮಾರ್ ಹೊಸ ಇತಿಹಾಸ ಬರೆದಿದ್ದಾರೆ. 10ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಬಿಹಾರದಲ್ಲಿ ನಿತೀಶ್ ಕುಮಾರ್ ಜೊತೆಗೆ ಇಬ್ಬರು ಉಪಮುಖ್ಯಮಂತ್ರಿಗಳು ಕೂಡ ಪದಗ್ರಹಣ ಮಾಡಿದ್ದಾರೆ. ಸಾಮ್ರಾಟ್ ಚೌಧರಿ ಮತ್ತು ವಿಜಯ್ ಕುಮಾರ್ ಸಿನ್ಹಾ ಡಿಸಿಎಂಗಳಾಗಿ ನಿತೀಶ್ ಕುಮಾರ್ ಸಂಪುಟ ಸೇರ್ಕೊಂಡಿದ್ದಾರೆ. ಒಟ್ಟಾರೆ ಬಿಹಾರದಲ್ಲಿ 26 ನಾಯಕರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬಿಜೆಪಿಯ 14, ಜೆಡಿಯುನ 8, ಎಲ್ಜೆಪಿಯ 2, ಎಚ್ಎಎಂ, ಆರ್ಎಂಎಲ್ನ ತಲಾ ಒಬ್ಬೊಬ್ಬರು ಸಚಿವರಾಗಿ ಪದಗ್ರಹಣ ಮಾಡಿದರು. ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಘಟಾನುಘಟಿ ರಾಜಕಾರಣಿಗಳು ಸಾಕ್ಷಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ನಾಯಕರೆಲ್ಲ ಪಾಲ್ಗೊಂಡಿದ್ದಾರೆ. ಬೆಂಗಳೂರಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣ ಪೊಲೀಸರಿಗೆ ಸವಾಲಾಗಿದ್ದು, ದರೋಡೆಕೋರರು ಪ್ರಯಾಣಿಸ್ತಾ ಇದ್ದಂತಹ ಇನೋವಾ ಕಾರ್ನ ಸಿಸಿಟಿವಿ ವಿಜುವಲ್ಸ್ ಲಭ್ಯ ಆಗಿದೆ. ಹಳೆ ವಿಮಾನ ನಿಲ್ದಾಣದ ದೊಮ್ಮಲೂರು ಫ್ಲೈಓವರ್ ಬಳಿ ಕಾರು ಸಾಗಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಬರಿ ಗ್ಯಾಂಗ್ ಕಾರಿನ ಮತ್ತೊಂದು ದೃಶ್ಯ ಟಿವಿ9ಗೆ ಲಭ್ಯ ಆಗಿದೆ. ದರೋಡೆಕೋರರು ಇರುವಂತಹ ಕಾರು ಹಳೆ ಮಡ್ರಾಸ್ ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ತೆರಳಿತ್ತು. ನಿನ್ನೆ ಮಧ್ಯಾಹ್ನ 2:26ಕ್ಕೆ ಭಟ್ರಳ್ಳಿ ಕಡೆಯಿಂದ ಕಾರು ನಿರ್ಗಮನವಾಗಿದೆ. 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣ ಸಂಬಂಧ ಮತ್ತಷ್ಟು ಮಾಹಿತಿಗಳು ಹೊರಬೀಳ್ತಾ ಇದ್ದು, ನಿನ್ನೆ ಮಧ್ಯಾಹ್ನ 12:30ಕ್ಕೆ ದರೋಡೆಯಾಗಿದೆ. 1:58ಕ್ಕೆ ದಕ್ಷಿಣ ವಲಯ ಡಿಸಿಪಿ ಕಚೇರಿಗೆ ಮಾಹಿತಿ ತಲುಪಿದೆ. 2:20ಕ್ಕೆ ವೈರ್ಲೆಸ್ನಲ್ಲಿ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿದೆ. ಅಷ್ಟರಲ್ಲೇ ದರೋಡೆಕೋರರು ಬೆಂಗಳೂರು ನಗರ ದಾಟ್ಬಿಟ್ಟಿದ್ರು. ಹಾಡಹಗಲೇ ಬೆಂಗಳೂರಿನಲ್ಲಿ ಹಣ ದರೋಡೆ ಸಂಬಂಧ ಸಿಎಂಎಸ್ ಭದ್ರತಾ ಏಜೆನ್ಸಿ ಮ್ಯಾನೇಜರ್ ಸಿದ್ದಾಪುರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ವಾಹನ ತಡೆಗಟ್ಟಿ ಮೊದಲು ಚಾಲಕ ವಿನೋದ್ ಕುಮಾರ್ಗೆ ಗನ್ ತೋರಿಸಲಾಗಿದೆ. ಹಣವನ್ನ ಇನೋವಾ ಕಾರಿಗೆ ತುಂಬಿಸಿಕೊಳ್ಳಲಾಗಿದೆ. 5-6 ಜನರ ತಂಡ ಈ ಕೃತ್ಯ ಎಸಗಿದೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಬೆಂಗಳೂರಿನಲ್ಲಿ ಹಾಡಹಗಲೇ ನಡೆದಂತಹ 7 ಕೋಟಿ 11 ಲಕ್ಷ ರಾಬರಿ ಪ್ರಕರಣ ಪೊಲೀಸರಿಗೆ ಸವಾಲಾಗಿದ್ದು, 20ಕ್ಕೂ ಹೆಚ್ಚು ಮಂದಿಯನ್ನ ವಿಚಾರಣೆ ನಡೆಸಲಾಗಿದೆ. ದರೋಡೆಕೋರರ ಸುಳಿವು ಸಿಕ್ಕಿಲ್ಲ. 50ಕ್ಕೂ ಹೆಚ್ಚು ಪೊಲೀಸರು ಆರೋಪಿಗಳಿಗಾಗಿ ತಲಾಶ್ ನಡೆಸ್ತಾ ಇದ್ದಾರೆ. 7 ಕೋಟಿ ದರೋಡೆಗೆ ಪರಪ್ಪನಗ್ರಹಾರ ಜೈಲಿನಲ್ಲಿ ಸಂಚು ರೂಪಿಸಿರುವ ಅನುಮಾನ ಕೂಡ ಇದೆ. ಹೀಗಾಗಿಯೇ ಪರಪ್ಪನಗ್ರಹಾರ ಜೈಲಿಗೆ ತೆರಳಿದಂತಹ ಪೊಲೀಸರು ಮಾಹಿತಿ ಸಂಗ್ರಹಿಸಿದ್ದು, ಜೈಲಿನಲ್ಲಿರುವಂತಹ ಕೈದಿಗಳ ಪೈಕಿ ಯಾರಿಗಾದರೂ ಸಂಪರ್ಕ ಇದೆಯಾ ಅಂತ ಪರಿಶೀಲನೆ ನಡೆಸಿದ್ದಾರೆ. ಸಿಎಂಎಸ್ ಭದ್ರತಾ ಏಜೆನ್ಸಿ ಸಿಬ್ಬಂದಿಯ ಮೇಲೆ ಅನುಮಾನ ಇರುವಂತಹ ಪೊಲೀಸರು ಅವರ ಫೋನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಯಾವುದಾದ್ರೂ ಫೋಟೋ ತೆಗೆದಿದ್ದಾರಾ, ಡಿಲೀಟ್ ಮಾಡಿದ್ದಾರಾ, ಬ್ಯಾಂಕ್ ವಾಹನಗಳ ಫೋಟೋ ತೆಗೆದು ಕಳಿಸಿದ್ದಾರಾ ಅಂತ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕೋಟಿ ಹಣ ದರೋಡೆ ಪ್ರಕರಣ ಸಂಬಂಧ ಸಿಎಂಎಸ್ ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಇತ್ತೀಚೆಗೆ ಕೆಲಸ ಬಿಟ್ಟಂತಹ ಸಿಬ್ಬಂದಿ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಯಾರಿಗಾದ್ರೂ ಅಪರಾಧ ಹಿನ್ನೆಲೆ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. 7 ಕೋಟಿ ದರೋಡೆ ನಡೆದಂತಹ ಸಿಎಂಎಸ್ ಸೆಕ್ಯೂರಿಟಿ ಏಜೆನ್ಸಿಯ ಹಳೆಯ ವಾಹನ ಆರೋಪಿಗಳಿಗೆ ವರ ಆಯಿತು ಎನ್ನಲಾಗ್ತಾ ಇದೆ. ಈ ವಾಹನದಲ್ಲಿ ಇತ್ತೀಚೆಗೆ ಕೆಲ ತಾಂತ್ರಿಕ ಸಮಸ್ಯೆಯಾಗಿತ್ತು. ದರೋಡೆ ವೇಳೆ ಆಟೋಮ್ಯಾಟಿಕ್ ಡೋರ್ ಲಾಕ್ ಆಗಲಿಲ್ಲ, ಸೈರನ್ ಮೊಳಗಲಿಲ್ಲ ಅನ್ನೋದು ಗೊತ್ತಾಗಿದೆ. ದುಶ್ಚಟಕ್ಕೆ ಬಿದ್ದು ರಾಬರಿಗಿಳಿದಿದ್ದ ಬೆಂಗಳೂರಿನ 3 ಇಂಜಿನಿಯರ್ ವಿದ್ಯಾರ್ಥಿಗಳನ್ನ ಮಂಡ್ಯ ಪೊಲೀಸರು ಬಂಧಿಸಿದ್ದಾರೆ. ಹೆದ್ದಾರಿಯಲ್ಲಿ ಜನರನ್ನ ಬೆದರಿಸಿ ಫೋನ್, ಹಣ ಕಸಿಯೋದು, ಫೋನ್ ಪೇ ಮೂಲಕ ಬೆಟ್ಟಿಂಗ್ ಆಪ್ಗಳಿಗೆ ಹಣ ಹಾಕಿಸಿಕೊಳ್ತಾ ಇದ್ದಂತಹ 3ರನ್ನ ದಸ್ತಗಿರಿ ಮಾಡಿದ್ದಾರೆ. ದೇಶದಲ್ಲೇ ಸಂಚಲನ ಮೂಡಿಸಿದ್ದ ಧರ್ಮಸ್ಥಳದಲ್ಲಿ 100 ಶವ ಹೂತಿರಲಾಗಿದೆ ಎಂಬ ಆರೋಪ ಪ್ರಕರಣದ ತನಿಖೆ ಅಂತಿಮ ಆಗಿದೆ. ಇವತ್ತು ಎಸ್ಐಟಿ ಪೊಲೀಸರು ಬೆಳ್ತಂಗಡಿ ಕೋರ್ಟ್ಗೆ 4000 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ 6 ಜನರ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸೋದಕ್ಕೆ ಎಸ್ಐಟಿ ಸಜ್ಜಾಗಿದೆ. ಸಿಎನ್ ಚೆನ್ನಯ್ಯ, ಮಹೇಶ್ ಶೆಟ್ಟಿ ತಿಮಾರೋಡಿ, ಗಿರೀಶ್ ಮಟ್ಟಣ್ಣನವರ್, ಟಿ ಜಯಂತ್, ವಿಠಲ್ ಗೌಡ, ಸುಜಾತಾ ಭಟ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲಿ ಕಸ ವಿಚಾರಕ್ಕೆ ಜನ ಆಕ್ರೋಶ ಹೊರಹಾಕಿದ್ರು. ಸೋಂಪುರ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಕಸ ಸುರಿದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಸ ತೆಗೆದುಕೊಂಡು ಹೋಗೋದಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಜನ ಕಿಡಿಕಾರಿದ್ದಾರೆ. ಗದಗದ ಲಕ್ಷ್ಮೀಶ್ವರದಲ್ಲಿ ಹಿಂದೂ ಯುವಕನ ತಲೆಕೆಡಿಸಿ ಮತಾಂತರ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬರ್ತಾ ಇದೆ. ಮುಸ್ಲಿಂ ಸಮುದಾಯಕ್ಕೆ ಮತಾಂತರಗೊಂಡಿರುವ ಪುತ್ರನ ವರ್ತನೆಯಿಂದ ಪೋಷಕರು ಕಂಗಾಲಾಗಿದ್ದಾರೆ. ಪಂಪ್ಸೆಟ್ ಕಳವು ಮಾಡ್ತಾ ಇದ್ದ ಕುಖ್ಯಾತ ಕಳ್ಳರನ್ನ ಬಂಧಿಸಲಾಗಿದೆ. ಮೆಕ್ಯಾನಿಕ್ ವಿಜಯ್ ಕುಮಾರ್, ಆತನ ಸಹಾಯಕ ಆದಿಗೌಡ್ನನ್ನ ರಾಯಚೂರು ಗ್ರಾಮೀಣ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ಆರೋಪಿ ವಿಜಯ್ ಕುಮಾರ್ ಕೃಷ್ಣ ನದಿ ದಡದಲ್ಲಿ ರೈತರು ಹಾಕಿರುವಂತಹ ಪಂಪ್ಸೆಟ್ಗಳನ್ನ ಕಳವು ಮಾಡ್ತಾ ಇದ್ದ.